ನಮಸ್ಕಾರ ಧನುರಾಶಿಯ ವೀಕ್ಷಕರೇ, ಡಿಸೆಂಬರ್ 21 ಭಾನುವಾರ ನಿಮ್ಮ ಜೀವನಕ್ಕೆ ಯಾವ ಸಂದೇಶವನ್ನು ಹೊತ್ತು ತಂದಿದೆ, ಇಂದು ನಿಮ್ಮ ಮನಸ್ಸು ಯಾವ ದಿಕ್ಕಿಗೆ ಸಾಗಲಿದೆ, ಅವಕಾಶಗಳು ಹೇಗೆ ರೂಪುಗೊಳ್ಳಲಿವೆ ಎಂಬುದನ್ನ ಈ ಕ್ಷಣದಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ಇವತ್ತು ನೀವು ಪರಿಹರಿಸಲಾಗದ ಸಮಸ್ಯೆಗಳ ಬಗ್ಗೆ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಲು ಬಯಸಬಹುದು. ಆದರೆ ಚೆನ್ನಾಗಿ ಯೋಚಿಸಿ ನಂತರವೇ ಮಾತನಾಡಿದರೆ ಒಳ್ಳೆಯದು. ಇವತ್ತು ಸಂಬಂಧಿಕರೊಂದಿಗೆ ಸಮಯ ಕಳೆಯಬಹುದು. ಇಂದು ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಆಸ್ತಿದಾಯಕ ಸುದ್ದಿಗಳನ್ನು ಪಡೆಯಬಹುದು. ಇಂದು ಯಾವುದೇ ಆಸ್ತಿಯಲ್ಲಿ ಹೂಡಿಕೆ ಮಾಡದಿರಲು ಪ್ರಯತ್ನಿಸಿ. ನೀವು ಇಂದು ಸಂಗಾತಿಯೊಂದಿಗೆ ಉತ್ತಮ ದಿನವನ್ನು ಕಳೆಯಬಹುದು. ಇನ್ನು ನಾಳೆ ಧನುರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು. ಅದೃಷ್ಟದ ಬೆಂಬಲದಿಂದಾಗಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ. ನಾಳೆ ನಿಮಗೆ ದೊಡ್ಡ ಯಶಸ್ಸು ಹಾಗೂ ಸಂತೋಷ ಲಭಿಸುವುದು. ಅಧಿಕಾರಿಗಳ ಹಾಗೂ ಸಹ ಉದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ. ನಾಳೆ ನಿಮ್ಮ ಹಳೆಯ ಆಸೆ ಈಡೇರುವುದರಿಂದ ಮನೋಬಲ ಹೆಚ್ಚಾಗಲಿದೆ. ಆಸ್ತಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ. ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು. ನಾಳೆ ಚಿನ್ನ ಬೆಳ್ಳಿ ಇತ್ಯಾದಿ ವ್ಯಾಪಾರಿಗಳ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಬಹುದು. ಸ್ನೇಹಿತರು ಅಥವಾ ಆಪ್ತ ಸಂಬಂಧಿಕರನ್ನು ಭೇಟಿಯಾಗುವ ಅವಕಾಶ ದೊರಕಲಿದೆ. ನಾಳೆ ನಿಮಗೆ ಹೆಚ್ಚಿನ ಲಾಭವೂ ಕೂಡ ಲಭಿಸಬಹುದು. ಇಂದು ನಿಮ್ಮ ವರ್ಚಸ್ಸು ಮತ್ತು ಮೂಡಿ ಬೇರೆ ಮಟ್ಟದಲ್ಲಿರಲಿದೆ. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ನಿಮ್ಮ ಸಂಗಾತಿಯ ಸಹಾಯ ಪಡೆಯುವಿರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ದೊಡ್ಡ ರೀತಿಯಲ್ಲಿ ಪ್ರತಿಫಲ ನೀಡುತ್ತದೆ. ಜನ ಸಂದಣೆಯಿಂದ ಹೊರಗುಳಿಯಲು ಹಿಂಜರಿಯದಿರಿ. ಇಂದು ಅದೃಷ್ಟ ಹೆಚ್ಚಾಗಲಿದೆ. ಆರೋಗ್ಯ ಮೊದಲಿನಗಿಂತ ಉತ್ತಮವಾಗಿರುತ್ತದೆ. ನೀವು ನಾಳೆಗೆ ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ, ಏಕೆಂದರೆ ನೀವು ಪ್ರಯಾಣಿಸಲು ತುಂಬಾ ದುರ್ಬಲರಾಗಿದ್ದೀರಿ ಹಾಗೂ ಇದು ಮತ್ತಷ್ಟು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಭವಿಷ್ಯದಲ್ಲಿ ನೀವು ಆರ್ಥಿಕವಾಗಿ ಬಲವಾಗಿರಬೇಕೆಂಬ ಆಸೆ ಇದ್ದರೆ ಇಂದಿನಿಂದಲೇ ಹಣವನ್ನು ಉಳಿಸಲು ಪ್ರಯತ್ನಿಸಿ. ಒಟ್ಟಾರೆ ಈ ಒಂದು ದಿನ ನಿಮಗೆ ಲಾಭದಾಯಕ ದಿನವಾಗಿದೆ. ಯಾರಾದರೂ ನಿಮ್ಮನ್ನು ನಿರಾಸೆಗೊಳಿಸುತ್ತಾರೆ. ಇನ್ನು ನಿಮ್ಮ ಸೋಲುಗಳಿಂದ ನೀವು ಪಾಠ ಕಲಿಯಬೇಕು. ಸಮಯವನ್ನು ಚೆನ್ನಾಗಿ ಬಳಸುವುದನ್ನು ಕಲಿಯಿರಿ. ನಿಮ್ಮ ಹತ್ತಿರ ಉಚಿತ ಸಮಯವಿದ್ದರೆ ಸೃಜನಾತ್ಮಕವಾಗಿ ಏನಾದರೂ ಮಾಡಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿ ನಿಮ್ಮ ಹಿಂದಿನ ಜೀವನದ ಒಂದು ರಹಸ್ಯ ತಿಳಿದು ಸ್ವಲ್ಪ ಬೇಜಾರಾಗಬಹುದು. ಸಮಯವನ್ನು ಹಾದು ಹೋಗಲು ಟಿವಿ ನೋಡುವುದು ಮತ್ತು ಉತ್ತಮ ಆಯ್ಕೆಯಾಗಿದೆ. ಆದರೆ ನಿರಂತರವಾಗಿ ನೋಡುವುದರಿಂದ ಕಣ್ಣಿನಲ್ಲಿ ನೋವಿನ ಸಾಧ್ಯತೆ ಕೂಡ ಇದೆ. ಮತ್ತೆ ನೀವು ಇಂದು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ. ಇದರಿಂದಾಗಿ ನೀವು ಇಂದು ತೊಂದರೆ ಅನುಭವಿಸಬೇಕಾಗಬಹುದು. ಇಂದು ನಿಮಗೆ ಹಣ ಬೇಕಾಗುತ್ತದೆ, ಆದರೆ ನೀವು ಅದನ್ನು ಪಡೆಯುವುದಿಲ್ಲ. ಸಂಗಾತಿಯ ವ್ಯವಹಾರಗಳಲ್ಲಿ ಅತಿಯಾದ ಹಸ್ತಕ್ಷೇಪವು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಕೋಪವು ಮತ್ತೆ ಕೆರಳದಂತೆ ತಡೆಯಲು ಅನುಮತಿಸಿದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಜೀವನದ ಚಲನೆಯಲ್ಲಿ ನೀವು ನಿಮ್ಮನ್ನು ಸಂತೋಷವಾಗಿ ಕಾಣುವಿರಿ, ಏಕೆಂದರೆ ನಿಮ್ಮ ಹೃದಯವು ನಿಜವಾಗಿಯೂ ಉತ್ತಮವಾಗಿದೆ. ಇಂದು ನಿಮ್ಮ ಸಂಬಂಧಿಯೊಬ್ಬರು ಯಾವುದೇ ಮುನ್ಸೂಚನೆ ಇಲ್ಲದೆ ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಈ ಕಾರಣದಿಂದಾಗಿ ನಿಮ್ಮ ಅಮೂಲ್ಯ ಸಮಯವು ಅವರ ಪರವಾಗಿ ಹೋಗಿರಬಹುದು. ಮದುವೆ ಸಂಬಂಧ ನಿಜವಾಗಿಯೂ ಸ್ವರ್ಗದಲ್ಲಿ ಮಾಡಲಾಗಿದೆ ಎಂದು ಇಂದು ನೀವು ಭಾವಿಸುತ್ತೀರಿ. ನಿಮಗೆ ಇಂದು ಸಂಗಾತಿಯೊಂದಿಗೆ ಭಾವಾತ್ಮಕ ಕ್ಷಣಗಳನ್ನು ಕಳೆಯಲು ಅನೇಕ ವಿಭಿನ್ನ ಅವಕಾಶಗಳು ಸಿಗುತ್ತವೆ. ಪರಸ್ಪರ ಪ್ರೀತಿ ಮತ್ತು ಅನ್ಯೋನ್ಯತೆ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಒಟ್ಟಾರೆ ನಿಮ್ಮ ಪ್ರೇಮ ಜೀವನ ಸುಖಮಯವಾಗಿರುತ್ತದೆ.